ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಹ್ರೀಂ ಪ್ರತ್ಯಂಗಿರಾಯಿ ನಮಃ. ತಾಯಿ ಪ್ರತ್ಯಂಗಿರಾ ದೇವಿ ನಮ್ಮ ಚಾನಲ್ನ ವೀಕ್ಷಣೆಯನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೆ ಆಯುಸ್ಸನ್ನು, ಆರೋಗ್ಯ, ಯಶಸ್ಸನ್ನು, ಎಲ್ಲ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು, ಸ್ಥಿರವಾದಂಥ ಉದ್ಯೋಗವನ್ನು, ಆದಾಯವನ್ನು ಕೊಡಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಮ್ಮ ಚಾನಲ್ನ ವೀಕ್ಷಣೆಯನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಪ್ರಿಯ ಬಂಧುಗಳಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ನೇರವಾಗಿ ವಿಚಾರಕ್ಕೆ ಬರೋಣ. ಯಾರ ದೇಹದ ಮೇಲೆ ಅಪಾರವಾದಂಥ ನೆಗೆಟಿವ್ ಎನರ್ಜಿ ಇದೆ, ಆ ನೆಗೆಟಿವ್ ಎನರ್ಜಿ ಇದ್ದರೆ ಅವ್ರು ಯಾವ ಥರ ಬಿಹೇವ್ ಮಾಡ್ತಾರೆ, ಅವ್ರ ದೇಹದ ಮೇಲೆ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗಿದ್ದರೆ ಅವರ ಗುಣಲಕ್ಷಣಗಳು ಹೇಗಿರ್ತವೆ, ಯಾವ ರೀತಿ ಅವ್ರು ಮಾತಾಡ್ತಾರೆ, ಯಾಕೆ ಅವರ ದೇಹದ ಮೇಲೆ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗ್ತಾ ಹೋಗುತ್ತೆ, ಯಾವ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅತಿಯಾದ ದೃಷ್ಟಿದೋಷ, ಬಾಲಗ್ರಹ ದೋಷಗಳು ಉಂಟಾಗ್ತವೆ, ಜಾತಕದಲ್ಲಿ ಯಾವ ಗ್ರಹಗಳ ಕಾಂಬಿನೇಷನಿಂದ ಅವರ ದೇಹದ ಮೇಲೆ ಅತಿಯಾದ ನಕಾರಾತ್ಮಕ ಶಕ್ತಿಗಳು ಪ್ರವೇಶವನ್ನು ಮಾಡ್ತವೆ, ಹುಣ್ಣಿಮೆಯಲ್ಲಿ ಹುಟ್ಟಿದವರು, ಅಮಾವಾಸ್ಯೆಯಲ್ಲಿ ಹುಟ್ಟಿದವರಿಗೆ ಯಾಕೆ ದೇಹದಲ್ಲಿ ಅತಿಯಾದ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ, ಹೀಗೆ ಹಲವಾರು ಪ್ರಶ್ನೆಗಳನ್ನು ನೀವು ಕೇಳ್ತಾ ಇರ್ತೀರ, ನೋಡ್ತಾ ಇರ್ತೀರ. ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇಡೀ ಸಂಚಿಕೆ ಅತಿಯಾದ ಕುತೂಹಲದಿಂದ ಮತ್ತು ದೊಡ್ಡ ಮಟ್ಟದ ಅವೇರ್ನೆಸ್ ಇರ್ತದೆ. ಪ್ರತಿಯೊಬ್ಬರೂ ಸಹ ಸಂಚಿಕೆಯ ಕೊನೆಯ ಹಂತದವರೆಗೂ ಇದ್ದು ಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ತಿಳಿಸ್ತೀನಿ. ನೇರವಾಗಿ ವಿಚಾರಕ್ಕೆ ಬಂದ್ಬೇಡ. ನೆಗೆಟಿವ್ ಎನರ್ಜಿ. ಈ ಪ್ರಕೃತಿನಲ್ಲಿ ಪಾಸಿಟಿವ್ ಎನರ್ಜಿನೂ ಸಹ ಇರುತ್ತೆ, ನೆಗೆಟಿವ್ ಎನರ್ಜಿನೂ ಸಹ ಇರುತ್ತೆ. ಎನರ್ಜಿನಲ್ಲಿ ಯಾವುದೇ ರೀತಿಯ ಭೇದ ಭಾವ ಇರಲ್ಲ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ದೊಡ್ಡ ಮಟ್ಟದ ಪಾಸಿಟಿವ್ ಎನರ್ಜಿ ಅವಶ್ಯಕತೆ ಆಗಿರ್ತದೆ. ಏನಕ್ಕೆ ಅಂತಂದರೆ ನಾವು ಊಟ ಮಾಡಬೇಕು ಅಂದರೆ, ನಾವು ಆಲೋಚಿಸಬೇಕು ಅಂತಂದರೆ, ನಾವು ಪ್ರಗತಿ ಆಗಬೇಕು ಅಂದರೆ, ನಮ್ಮ ಹತ್ರ ದುಡ್ಡು, ಹಣ, ಅಧಿಕಾರ ಲಾಂಗ್ ಟರ್ಮ್ ಇರಬೇಕು ಅಂತಂದರೆ ದೊಡ್ಡ ಮಟ್ಟದ ಪಾಸಿಟಿವ್ ಎನರ್ಜಿ ಇರಬೇಕು. ಈ ಪಾಸಿಟಿವ್ ಎನರ್ಜಿಗೆ ಆಪೋಸಿಟ್ ಆಗಿ ನೆಗೆಟಿವ್ ಎನರ್ಜಿ ಏನಿರ್ತದೆ ಅದು ಮನುಷ್ಯನ ದೊಡ್ಡ ಮಟ್ಟದಲ್ಲಿ ಕುಗ್ಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತದೆ. ಆಹಾರ ತಗೊಳ್ಳೋದ್ರಲ್ಲಿರ್ಬೋದು, ನಾವು ಆಲೋಚನೆ ಮಾಡೋದ್ರಲ್ಲಿರ್ಬೋದು, ನಾವು ಮಾತಾಡೋದ್ರಲ್ಲಿರ್ಬೋದು, ನಮ್ಮ ಅಭಿವೃದ್ಧಿ ಇರ್ಬೋದು, ನಮ್ಮ ದೇಹದಲ್ಲಿ ಕೆಲವೊಂದು ರೋಗಗಳಿರ್ಬೋದು, ಈ ಎಲ್ಲದಕ್ಕೂ ಸಹ ದೊಡ್ಡ ಮಟ್ಟದ ಡಿಸ್ಟರ್ಬ್ ಮಾಡ್ತಕ್ಕಂತಹ ಒಂದು ವಿಚಾರ ಏನಪ್ಪ ಅಂದರೆ ಅದನ್ನು ನೆಗೆಟಿವ್ ಎನರ್ಜಿ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಯ ದೇಹದ ಮೇಲೆ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗಿದೆ, ಆತನ ದೇಹದ ಮೇಲೆ ದೊಡ್ಡ ಮಟ್ಟದ ನಕಾರಾತ್ಮಕವಾದ ಶಕ್ತಿ ಬಂದಿದೆ ಅಂತ ತಿಳ್ಕೊಳ್ಳಿಕ್ಕೆ ಕೆಲವೊಂದು ಲಕ್ಷಣಗಳಿದ್ದಾವೆ. ಈ ಲಕ್ಷಣಗಳು ಆತನಲ್ಲಿ ಕಾಣಿಸ್ಕೊಡುತ್ತೆ. ಆ ಲಕ್ಷಣಗಳು ಕಾಣಿಸ್ಕೊಂತು ಅಂತಂದರೆ ಆತನ ಮೇಲೆ ದೊಡ್ಡ ಮಟ್ಟದ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗಿದೆ ಅಂತ ನಾವು ತಿಳ್ಕೊಬೇಕಿದೆ. ಏನದು ಸೂಚನೆಗಳು, ಏನದು ಲಕ್ಷಣಗಳು ಅಂತ ನಾವು ನೋಡೋದಾದರೆ, ಮೊದಲನೇ ಲಕ್ಷಣ ಏನಪ್ಪ ಅಂತಂತಂದರೆ ಆತ ಭಯದಲ್ಲಿ, ಆತಂಕದಲ್ಲಿ, ಯಾವುದೋ ಒಂದು ವಿಚಾರದಲ್ಲಿ, ಕುತೂಹಲದಲ್ಲಿ, ಒಂದೇ ಸ್ಥಳದಲ್ಲಿ ಕೂತು ಒಂದೇ ರೀತಿಯ ಆಲೋಚನೆಗಳನ್ನು ಪದೇ ಪದೇ ಯಾರು ಮಾಡ್ತಾ ಇರ್ತಾರೆ ಅವರ ದೇಹದ ಮೇಲೆ ದೊಡ್ಡ ಮಟ್ಟದ ನಕಾರಾತ್ಮಕದ ಶಕ್ತಿ ಪ್ರವೇಶವನ್ನು ಮಾಡಿದೆ ಅಂತ ನಾವು ಅರ್ಥವನ್ನು ಮಾಡ್ಕೋಬೇಕು. ಯಾವುದೇ ರೀತಿಯಲ್ಲ ಬುದ್ಧಿನ ಬಳಸೋಕ್ಕಾಗ್ತಾ ಇಲ್ಲ, ಮೈಂಡೆಲ್ಲ ಒಂದು ರೀತಿ ಜಾಮ್ ಆಗಿದೆ, ಆಲೋಚನೆಗಳೆಲ್ಲ ಸ್ಥಗಿತ ಆಗಿಬಿಟ್ಟಿದೆ, ಏನೂ ಆಲೋಚನೆಗಳನ್ನು ಮಾಡೋಕ್ಕಾಗ್ತಾ ಇಲ್ಲ, ಯಾವುದೇ ರೀತಿಯ ಹೊಸ ರೀತಿಯ ಆಲೋಚನೆಗಳು ನಮಗೆ ಬರ್ತಾ ಇಲ್ಲ, ಬರೀ ನೆಗೆಟಿವ್ ಥಾಟ್ಸೇ ಬರ್ತಾ ಇದೆ ಅಂತಂದರೆ ಇದು ಸಹ ಅವ್ರ ದೇಹದ ಮೇಲೆ ದೊಡ್ಡ ಮಟ್ಟದ ನಕಾರಾತ್ಮಕವಾದ ಶಕ್ತಿ ಪ್ರವೇಶವನ್ನು ಮಾಡಿದೆ ಅಂತ ತಿಳಿಸ್ಕೊಡುತ್ತೆ. ಮಲಗಿದ್ದಾಗ ಭಯ ಆಗ್ತಾ ಇರೋದು, ಆತಂಕ ಆಗ್ತಾ ಇರೋದು, ಮಲಗಿ ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪದೇ ಪದೇ ಎಚ್ಚರಿಕೆ ಆಗ್ತಾ ಇರೋದು, ಆ ಎಚ್ಚರಿಕೆ ಆಗದ ಮಧ್ಯಭಾಗದಲ್ಲಿ ಏನಾದರೂ ಕನಸು ಬಂದರೆ ಆ ಕನಸಿನಲ್ಲಿ ಡೆತ್ ಆದವರು ಕಾಣಿಸ್ಕೊಳ್ಳೋದು, ವಿಧವೆಯರು ಕಾಣಿಸ್ಕೊಳ್ಳೋದು, ಭಿಕ್ಷುಕರು ಕಾಣಿಸ್ಕೊಳ್ಳೋದು, ಭೂತ ಪ್ರೇತಾದಿಗಳು ಕಾಣಿಸ್ಕೊಳ್ಳೋದು, ಈ ಥರದ್ದೇನಾದರೂ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ತಾ ಇದೆ ಅಂದರೆ ನಿಮ್ಮ ದೇಹದ ಮೇಲೆ ದೊಡ್ಡ ಮಟ್ಟದ ನಕಾರಾತ್ಮಕ ಶಕ್ತಿ ಪ್ರವೇಶ ಆಗಿದೆ ಅಂತ ನಾವು ಅರ್ಥವನ್ನು ಮಾಡ್ಕೋಬೇಕು. ಮಲಗಿದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಒಂದು ಬೆಳಗ್ಗೆ ಒಂದು 4 ಗಂಟೆ, 3 ಗಂಟೆ, 5 ಗಂಟೆ ಈ ಒಂದು ಬ್ರಾಹ್ಮಿ ಮುಹೂರ್ತದ ಕಾಲಾವಧಿಯಲ್ಲಿ ಯಾರೋ ನಮ್ಮ ದೇಹದ ಮೇಲೆ ಕೂತಂಗಾದರೆ, ಇಡೀ ದೇಹ ಒಂದು ರೀತಿಯಲ್ಲಿ ಗಟ್ಟಿಯಾಗಿ ಸ್ಟಕ್ ಆಗಿಬಿಟ್ಟಿದೆ ಅಂತ ಅನ್ಸಿದ್ರೆ, ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ಮಾತಲ್ಲಿ ಸ್ವರನೇ ಬರ್ತಾ ಇಲ್ಲ, ವಾಯ್ಸೇ ಬರ್ತಾ ಇಲ್ಲ, ನಮ್ಮ ದೇಹನ ಯಾರೋ ಬಂಧಿಸ್ಬಿಟ್ಟಿದ್ದಾರೆ, ಗಟ್ಟಿಯಾಗಿ ಹಿಡ್ಕೊಬಿಟ್ಟಿದ್ದಾರೆ, ನಮ್ಮ ಅಂಗಾಂಗಗಳೆಲ್ಲ ಸ್ಟಕ್ ಆಗಿಬಿಟ್ಟಿದೆ, ಈ ಥರದ್ದೇನಾದರೂ ಫೀಲ್ ಆಗ್ತಾ ಇದೆ ಅಂತಂತಂದರೆ, ಲೈಫ್ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದೆ ಅಂತ ಅನಿಸಿದ್ರೆ ನಿಮ್ಮ ದೇಹದ ಮೇಲೆ ದೊಡ್ಡ ಮಟ್ಟದ ನಕಾರಾತ್ಮಕವಾದಂಥ ಎನರ್ಜಿ ಫಾರ್ಮ್ ಆಗಿದೆ ಅಂತ ನಾವು ಅರ್ಥವನ್ನು ಮಾಡ್ಕೋಬೇಕು. ಮನೇಲಿ ಯಾವುದೋ ಒಂದು ಪ್ಲೇಸಲ್ಲಿ ಕೂತಿದ್ದ ಜಾಗದಲ್ಲಿ ಒಂದೇ ಸಮ ಕೂತಿರೋದು, ಆಲೋಚನೆ ಮಾಡಿದಂಥ ವಿಚಾರಗಳನ್ನೇ ಮತ್ತೆ ಮತ್ತೆ ಆಲೋಚನೆಯನ್ನು ಮಾಡ್ತಾ ಇರೋದು, ಯಾರಾದರೂ ನಿಮ್ಮನ್ನು ಮಾತಾಡಿಸಿದ್ರೆ ತುಂಬ ಕೋಪ, ಸಿಟ್ಟು, ಹಠ
ಈ ರೀತಿ ಸ್ವಭಾವಗಳೇನಾದರೂ ನಿಮ್ಮಲ್ಲಿ ಕಾಣಿಸ್ಕೋತಾ ಇದೆ ಅಂತಂದರೆ ನಿಮ್ಮ ದೇಹದ ಮೇಲೆ ದೊಡ್ಡ ಮಟ್ಟದ ನಕಾರಾತ್ಮಕವಾದಂಥ ಎನರ್ಜಿ ಫಾರ್ಮ್ ಆಗಿದೆ ಅಂತ ನಾವು ತಿಳ್ಕೊಬೇಕು. ಊಟವನ್ನು ಮಾಡ್ತಾ ಇದ್ದೀರಾ, ಆದರೆ ಆ ಊಟದಲ್ಲಿ ಏನು ರುಚಿನೇ ಸಿಗ್ತಾ ಇಲ್ಲ. ಊಟ ಎಷ್ಟೇ ಚೆನ್ನಾಗಿರೋ ಊಟ ಮಾಡಿದ್ರೂ ಸಹ ಆ ಊಟ ನಮ್ಮ ದೇಹಕ್ಕೆ ಗತ್ತುತ್ತಾ ಇಲ್ಲ. ಎಷ್ಟೇ ತಿಂದರೂ ಸಹ ನಾವು ತುಂಬ ತೆಳ್ಳಗಿದ್ದೀವಿ. ಊಟ ರುಚಿ ಕೊಡ್ತಾ ಇಲ್ಲ, ನೀರು ಕುಡಿಬೇಕು ಅನ್ನಿಸ್ತಾ ಇಲ್ಲ. ಈ ರೀತಿಯ ಲಕ್ಷಣಗಳೇನಾದರೂ ಕಂಡು ಬಂದರೂ ಸಹ ನಿಮ್ಮ ದೇಹದ ಮೇಲೆ ದೊಡ್ಡ ಮಟ್ಟದ ನಕಾರಾತ್ಮಕವಾದಂಥ ಶಕ್ತಿ ಪ್ರವೇಶವನ್ನು ಮಾಡಿದೆ ಅಂತ ಅರ್ಥವನ್ನು ಮಾಡ್ಕೋಬೇಕು. ಒಂದು ಕಡೆ ಕೂತಿದ್ದೀರಾ ಅಂತಂದರೆ, ಮಲಗಿದ್ದೀರಾ ಅಂತಂದರೆ, ಯಾವುದೋ ಒಂದು ಅಗೋಚರವಾದಂಥ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆ ಅಂತಂದರೆ, ಯಾರೋ ನಿಮ್ಮ ಕಿವಿ ಹತ್ರ ಬಂದು ಮಾತಾಡ್ತಾ ಇದ್ದಾರೆ ಅಂತ ಅನಿಸಿದ್ರೆ, ಬೇಡವಾದ ವಿಚಾರಗಳೆಲ್ಲ ನಿಮ್ಮ ಕಡೆ ಹರಿದು ಬರ್ತಾ ಇದೆ ಅಂತಂತಂದರೆ, ನಿಮ್ಮ ದೇಹದ ಮೇಲೆ ದೊಡ್ಡ ಮಟ್ಟದ ನಕಾರಾತ್ಮಕವಾದ ಶಕ್ತಿ ಪ್ರವೇಶವನ್ನು ಆಗಿದೆ ಅಂತ ತಿಳ್ಕೋಬೇಕು. ಒಬ್ಬರೇ ಕೂತಿದ್ದಾಗ, 4 ಜನದ ಮಧ್ಯೆ ಓಡಾಡ್ತಾ ಇದ್ದಾಗ ಯಾರೋ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮಗೇನೋ ಕೆಡುಕು ಮಾಡ್ತಾರೆ ಅಂತ ನಿಮಗೆ ವೈಯಕ್ತಿಕವಾಗಿ ಫೀಲ್ ಆಗ್ತಾ ಇದ್ದರೆ, ಇದೂ ಸಹ ನಿಮ್ಮ ದೇಹದ ಮೇಲೆ ನಕಾರಾತ್ಮಕವಾದಂಥ ಶಕ್ತಿ ಪ್ರವೇಶ ಆಗಿದೆ ಅಂತ ನೀವು ತಿಳ್ಕೋಬೇಕು. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ನಾವು ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಏನು ಮಾಡ್ತೀವಿ, ನಮ್ಮ ಹಿನ್ನೆಲೆ ಎಲ್ಲ ಏನು ಅಂತ ಯಾವುದಾದ್ರೂ ಒಂದು ಶಕ್ತಿ, ಯಾರಾದರೂ ಒಬ್ಬ ವ್ಯಕ್ತಿ ಪದೇ ಪದೇ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಏನಾದರೂ ನಮಗೆ ಅನ್ನಿಸ್ತಾ ಇದ್ದರೆ, ಅಥವಾ ಆ ರೀತಿ ಭ್ರಮೆಗಳೇನಾದರೂ ನಮ್ಗೆ ಉಂಟಾಗ್ತಾ ಇದೆ ಅಂದರೂ ಸಹ ನಮ್ಮ ದೇಹದ ಮೇಲೆ ದೊಡ್ಡ ಮಟ್ಟದ ನಕಾರಾತ್ಮಕ ಅಂತ ಎನರ್ಜಿ ಫಾರ್ಮ್ ಆಗಿದೆ ಅಂತ ನಾವು ಅರ್ಥವನ್ನು ಮಾಡ್ಕೋಬೇಕು. ಗರ್ಭಿಣಿ ಸ್ತ್ರೀಯಾಗಿದ್ದರೆ ಪದೇ ಪದೇ ಅವರಿಗೆ ಗರ್ಭಪಾತ ಉಂಟಾಗ್ತಾ ಇದೆ ಅಂದರೆ, ಗರ್ಭ ನಿಲ್ತಾ ಇಲ್ಲ ಅಂದರೆ, ಲಾಂಗ್ ಟರ್ಮಲ್ಲಿ ಗರ್ಭ ಧರಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ, ಗರ್ಭಸ್ರಾವ ಉಂಟಾಗ್ತಾ ಇದೆ ಅಂತಂದರೆ, ಹೆರಿಗೆ ಸಮಯದಲ್ಲಿ ಇದ್ದಕ್ಕಿದ್ದಾಗೆ ಒಂದು 7ನೇ ತಿಂಗಳು 8ನೇ ತಿಂಗಳಲ್ಲಿ ಮಗು ಡೆಲಿವರಿ ಸಿಚುವೇಶನ್ ಕ್ರಿಯೇಟ್ ಆಗಿದೆ, ಆ ಟೈಮಲ್ಲಿ ತುಂಬ ಆತಂಕ ಭಯ ಇದೆ ಅಂತಂದರೆ, ಇದೂ ಸಹ ಆ ವ್ಯಕ್ತಿಯ ಮೇಲೆ ದೊಡ್ಡ ಮಟ್ಟದ ನಕಾರಾತ್ಮಕವಾದಂಥ ಶಕ್ತಿ ಪ್ರವೇಶ ಆಗಿದೆ ಅಂತ ನಾವು ಅರ್ಥವನ್ನು ಮಾಡ್ಕೋಬೇಕು. ಬರ್ತಾ ಇರ್ತಕ್ಕಂಥ ಹಣ ಎಲ್ಲ ಸ್ಟಕ್ ಆಗಿದೆ, ನಮ್ಮ ಕಡೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಬರಬೇಕಾಗಿದೆ ಅದೆಲ್ಲ ನಿಂತೋಗಿದೆ, ಫೈನಾನ್ಷಿಯಲಿ ಮನಿ ಬ್ಲ್ಯಾಕೇಜಸ್ ಕ್ರಿಯೇಟ್ ಆಗಿದೆ ಅಂದರೆ, ಇದೂ ಸಹ ನಮ್ಮ ದೇಹದ ಮೇಲೆ ದೊಡ್ಡ ಮಟ್ಟದ ನಕಾರಾತ್ಮಕವಾದಂಥ ಶಕ್ತಿ ಪ್ರವೇಶ ಆಗಿದೆ ಅಂತ ಅರ್ಥವನ್ನು ಮಾಡ್ಕೋಬೇಕು. ನಾವು ಎಲ್ಲೇ ಹೋಗಲಿ, ಯಾರ ಜೊತೆನೇ ಮಾತಾಡಲಿ, ಯಾರೂ ನಮ್ಮನ್ನು ಹಚ್ಕೋತಾ ಇಲ್ಲ, ನಮ್ಮ ಜೊತೆ ಯಾರೂ ಮಾತಾಡಿಸ್ತಾ ಇಲ್ಲ, ನಮ್ಮನ್ನು ಜನಗಳು ದ್ವೇಷಿಸ್ತಾ ಇದ್ದಾರೆ, ನಾವು ಹತ್ತಿರ ಹೋದ್ರೇ ನಮ್ಮನ್ನು ದೂರ ಇಡಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯ ಲಕ್ಷಣಗಳೇನಾದರೂ ನಿಮ್ಮ ಜೀವನದಲ್ಲಿ ಕಂಡು ಬಂದರೂ ಸಹ ನಿಮ್ಮ ದೇಹದ ಮೇಲೆ ದೊಡ್ಡ ಮಟ್ಟದ ನಕಾರಾತ್ಮಕವಾದ ಶಕ್ತಿ ಪ್ರವೇಶ ಆಗಿದೆ ಅಂತ ನಾವು ತಿಳ್ಕೋಬೇಕು. ಮನೆಯಲ್ಲಿ ಪದೇ ಪದೇ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ, ಮನಸ್ತಾಪ, ಕೋಪ, ಜಗಳ, ಮಾತಿನಲ್ಲೇ ತಾರಕಕ್ಕೆ ಹೋಗೋದು, ಹೊಡೆದಾಟಕ್ಕೆ ಬೀಳ್ತಕ್ಕಂಥ ಸನ್ನಿವೇಶಗಳೇನಾದರೂ ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಆಗಿದೆ ಅಂದರೂ ಸಹ, ಚಿಕ್ಕ ಚಿಕ್ಕ ವಿಚಾರಗಳಿಗೆಲ್ಲ ರೈಸ್ ಆಗ್ತಾ ಇದ್ದೀರಾ, ಚಿಕ್ಕ ಚಿಕ್ಕ ವಿಚಾರಗಳಿಗೆಲ್ಲ ಕೋಪವನ್ನು ಮಾಡ್ಕೋತಾ ಇದ್ದರೆ, ಇದು ಸಹ ತಿಳಿಸುತ್ತೆ ನಿಮ್ಮ ದೇಹದ ಮೇಲೆ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗಿದೆ ಅಂತ. ಮತ್ತೆ ನಿಮ್ಮ ಕೂದಲು ಒಂದೇ ಸಮ ಉದುರೋಗ್ತಾ ಇದೆ, ಏರ್ ಫಾಲ್ ಸ್ಟಾರ್ಟ್ ಆಗಿದೆ, ಸ್ಕಿನ್ನೆಲ್ಲ ಅಲರ್ಜಿ ಕ್ರಿಯೇಟ್ ಆಗಿದೆ, ನಿಮ್ಮ ಕಾಲಿನ ಭಾಗದಲ್ಲಿ, ತೊಡೆ ಭಾಗದಲ್ಲಿ, ವಿಶೇಷವಾಗಿ ಕಾಲು ಮತ್ತು ಕೈಗಳ ಭಾಗದಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಗಿದ್ದರೆ, ಗೆರೆ ಬಂದಿರೋ ರೀತಿಯಲ್ಲ ಕೆರೆತಗಳೇನಾದರೂ ಕಂಡು ಬಂತಂದರೆ, ಈ ರೀತಿ ದೊಡ್ಡ ಮಟ್ಟದ ಸ್ಕಿನ್ ಅಲರ್ಜಿ ಅದೇನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಆ ಎನರ್ಜಿ ನಿಮ್ಮ ಕಾಲಿನ ಮೂಲಕ, ನಿಮ್ಮ ಕೈಯಿನ ಮೂಲಕ ನಿಮ್ಮ ಬಾಡಿಗೆ ಟ್ರಾನ್ಸ್ಫರ್ ಆಗೋ ಪ್ರಯತ್ನ ಪಡ್ತಾ ಇದೆ ಅಂತ ನೀವು ಅರ್ಥವನ್ನು ಮಾಡ್ಕೋಬೇಕು. ಲಾಂಗ್ ಟರ್ಮಲ್ಲಿ ಲೋನ್ಲಿನೆಸ್ಸನ್ನು ಫೀಲ್ ಮಾಡ್ತಾ ಇದ್ದೀರಾ, ಒಂಟಿತನ ನಿಮ್ಮನ್ನು ಕಾಡ್ತಾ ಇದೆ, ಯಾರೊಟ್ಟಿಗೂ ನೀವು ಸೇರೋಕ್ಕಾಗ್ತಾ ಇಲ್ಲ, ಈ ರೀತಿಯ ಆಲೋಚನೆಗಳೇನಾದರೂ ಇದ್ದರೆ, ಸೂಸೈಡ್ ಥಾಟ್ಸ್ ಏನಾದರೂ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ, ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ದೇಹದ ಮೇಲೆ ದೊಡ್ಡ ಮಟ್ಟದ ನಕಾರಾತ್ಮಕವಾದಂಥ ಶಕ್ತಿ ಪ್ರವೇಶ ಆಗಿದೆ, ನಿಮ್ಮ ಸುತ್ತಲೂ ಸಹ ಒಂದು ಬ್ಲ್ಯಾಕ್ ಎನರ್ಜಿ ಫಾರ್ಮ್ ಆಗಿದೆ ಅಂತ ನೀವು ತಿಳ್ಕೋಬೇಕು. ಹೀಗೆ ಇದೆಲ್ಲ ಲಕ್ಷಣಗಳು ಯಾರಲ್ಲಿ ಕಂಡು ಬರ್ತದೋ ಅವರು ದೈಹಿಕವಾಗಿ ಸಫರ್ ಪಡ್ತಾ ಇರ್ತಾರೆ, ಉದ್ಯೋಗದಲ್ಲಿ ಸಫರ್ ಪಡ್ತಾ ಇರ್ತಾರೆ, ಫ್ಯಾಮಿಲಿ ಲೈಫಲ್ಲಿ ಸಫರ್ ಪಡ್ತಾ ಇರ್ತಾರೆ, ಮ್ಯಾರಿಟಲ್ ಲೈಫಲ್ಲಿ ಸಫರ್ ಪಡ್ತಾ ಇರ್ತಾರೆ, ಫೈನಾನ್ಷಿಯಲ್ ಬ್ಲ್ಯಾಕೇಜಸ್ ಕ್ರಿಯೇಟ್ ಆಗಿರುತ್ತೆ. ಈ ರೀತಿ ಎಲ್ಲ ರೀತಿಯಲ್ಲೂ ಸಹ ಲೈಫ್ ಒಂದು ರೀತಿ ಸ್ಟಕ್ ಆಗಿ ಎಲ್ಲೋ ಒಂದು ಕಡೆ ಒಂದು ಕತ್ತಲಿನ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅಂತ ನಿಮಗೇನಾದರೂ ಅನಿಸಿದ್ರೆ, ನೀವು ಡಿಸೈಡ್ ಮಾಡ್ಕೋಬೇಕು, ನಿಮ್ಮ ಸುತ್ತಲೂ ಸಹ ಒಂದು ಬ್ಲ್ಯಾಕ್ ಎನರ್ಜಿ ಲೇಯರ್ ಕ್ರಿಯೇಟ್ ಆಗಿದೆ, ಅದು ನಿಮ್ಮನ್ನು ನಿಧಾನಕ್ಕೆ ಡೇ ಬೈ ಡೇ ಫಿಸಿಕಲಿ ಮೆಂಟಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ನೀವು ಅರ್ಥವನ್ನು ಮಾಡ್ಕೋಬೇಕು. ಸರಿ ಗುರುಗಳೇ, ಇಷ್ಟೆಲ್ಲ ಲಕ್ಷಣ ಹೇಳಿದ್ರೆ, ಈ ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ಕೋತಾ ಇದೆ ಅಂತಂದರೆ ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ಯಾರು ಹುಣ್ಣಿಮೆಯ ದಿವಸ ಹುಟ್ಟಿರ್ತಾರೆ, ಯಾರು ಅಮಾವಾಸ್ಯೆ ದಿವಸ ಹುಟ್ಟಿರ್ತಾರೆ, ಅವರಿಗೆ ಶೀಘ್ರವಾಗಿ ದೃಷ್ಟಿದೋಷ ಉಂಟಾಗೋದು, ಅವರಿಗೆ ಶೀಘ್ರವಾಗಿ
ಬಾಲಗ್ರಹ ದೋಷಗಳು ಉಂಟಾಗೋದು, ಅವರ ಮೇಲೇ ಶೀಘ್ರವಾಗಿ ವಾಮಾಚಾರ, ಯಂತ್ರ, ತಂತ್ರ, ಮಂತ್ರ ಪ್ರಯೋಗಗಳು ಉಂಟಾಗೋದು. ಏನಕ್ಕೆ ಅಂತಂದರೆ ಅವ್ರು ಬರ್ತಾದಾಗಲೇ ಅವರ ದೇಹಕ್ಕೆ ಅರ್ಧದಿಂದ ದೊಡ್ಡ ಮಟ್ಟದ ಪಾಸಿಟಿವ್ ಎನರ್ಜಿ ಟ್ರಾನ್ಸ್ಫರ್ ಆಗಿರಲ್ಲ. ಈಗ ಯಾವಾಗ ಬೈ ಬರ್ತೆ ಪಾಸಿಟಿವ್ ಎನರ್ಜಿ ಅವರ ದೇಹದಲ್ಲಿ ಇರಲ್ಲ, ಆನಂತರದಲ್ಲಾದರೂ ಅವರು ಧ್ಯಾನ ಆಗಲಿ, ಜಪ ಆಗಲಿ, ದೇವಾಲಯಗಳನ್ನು ದರ್ಶನವನ್ನು ಮಾಡ್ಕೊಳ್ಳೋದಾಗಲಿ, ಯಜ್ಞ ಯಾಗಾದಿಗಳನ್ನು ಮಾಡ್ಕೊಳ್ಳೋದಾಗಲಿ, ಈ ರೀತಿಯ ಪುಣ್ಯ ಕಾರ್ಯಗಳನ್ನು ಮಾಡಲಿಲ್ಲ ಅಂತಂದರೆ ಬೈ ಬರ್ತೆ ಸಿಗದಿರ್ತಾ ಇರ್ತಕ್ಕಂತಹ ಪಾಸಿಟಿವ್ ಎನರ್ಜಿ ಆನಂತರನೂ ಸಿಗದೆ ಟೋಟಲ್ ಬಾಡಿ, ಅವ್ರ ಥಾಟ್ಸು, ಅವ್ರ ಮೈಂಡು, ಅವ್ರ ಸೋಲ್ ಎಲ್ಲವೂ ಸಹ ನಕಾರಾತ್ಮಕವಾಗಿ ಬದಲಾಗ್ತಾ ಹೋಗ್ತಾ ಇರುತ್ತೆ. ಕೆಲವೊಂದು ಮನೆಗಳಲ್ಲಿ ನೀವು ನೋಡಿರ್ತೀರ, ಅಮಾವಾಸ್ಯೆ ಹುಣ್ಣಿಮೆನಲ್ಲೇ ಅವರು ದೊಡ್ಡ ಮಟ್ಟದಲ್ಲಿ ಕಿರ್ಚಾಡೋದು, ಹೊರಚಾಡೋದು, ಗಲಾಟೆ ಮಾಡೋದು, ಈ ರೀತಿ ಎಲ್ಲ ನೋಡ್ತಾ ಇರ್ತೀರ. ಏನಕ್ಕೆ ಅಂತಂದರೆ ಅವ್ರ ಬಾಡಿನಲ್ಲಿ ಆಲ್ರೆಡಿ ನೆಗೆಟಿವ್ ಎನರ್ಜಿ ಇರುತ್ತೆ. ಅರ್ಥಲ್ಲೂ ಸಹ ನೆಗೆಟಿವ್ ಎನರ್ಜಿ ಯಾವಾಗ ರೈಸ್ ಆಗುತ್ತೆ ಆವಾಗ ಅವರ ಮಾತಿನಲ್ಲಿ, ದೇಹದ ಪರಿಸ್ಥಿತಿಗಳಲ್ಲಿ, ಆಲೋಚನೆಗಳಲ್ಲಿ ಭಿನ್ನತೆ ಉಂಟಾಗಿ ಆ ಕೋಪ, ಹಠ, ದುಡುಕ್ತನಕ್ಕೆ ಅವ್ರು ಒಳಗಾಗ್ತಾ ಇರ್ತಾರೆ. ಜಾತಕ ಕುಂಡಲಿನಲ್ಲಿ ರಾಹು ಶನಿಗ್ರಹದ ಕಾಂಬಿನೇಷನ್ ಏನಾದರೂ ಇದ್ದರೆ, ರಾಹು ಚಂದ್ರಗ್ರಹದ ಕಾಂಬಿನೇಷನ್ ಏನಾದರೂ ಇದ್ದರೆ, ಶುಕ್ರ ಶನಿ ಕಾಂಬಿನೇಷನ್ ಏನಾದರೂ ಇದ್ದರೆ, ರಾಹು ಕುಜ ಕಾಂಬಿನೇಷನ್ ಏನಾದರೂ ಇದ್ದರೆ, ರಾಹುಗ್ರಹ ಸಮೇತವಾಗಿ ಶುಕ್ರಗ್ರಹ, ರಾಹುಗ್ರಹ, ಸೂರ್ಯಗ್ರಹ ಕಾಂಬಿನೇಷನ್ ಏನಾದರೂ ಕಂಡು ಬಂದರೆ ಅವರ ದೇಹದ ಮೇಲೂ ಸಹ ನಕಾರಾತ್ಮಕವಾದಂಥ ಶಕ್ತಿ ಶೀಘ್ರವಾಗಿ ಪ್ರವೇಶವನ್ನು ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಮತ್ತು ಕೆಲವೊಂದು ನಕ್ಷತ್ರಗಳಲ್ಲಿ ಜನನ ಆದರೆ ಆ ನಕ್ಷತ್ರದಲ್ಲಿ ಹುಟ್ಟಿದವರಿಗೂ ಸಹ ದೇಹದ ಮೇಲೆ ಆ ನೆಗೆಟಿವ್ ಎನರ್ಜಿ ಅನ್ನೋದು ಬೇಗ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಯಾವ ನಕ್ಷತ್ರಗಳು ಅಂತಂದರೆ, ರಾಹು ನಕ್ಷತ್ರವಾಗಿರ್ತಕ್ಕಂತಹ ಆರಿದ್ರ ನಕ್ಷತ್ರದಲ್ಲಿ ಯಾರು ಜನಿಸಿರ್ತಾರೆ, ಸ್ವಾತಿ ನಕ್ಷತ್ರದಲ್ಲಿ ಯಾರು ಜನಿಸಿರ್ತಾರೆ, ಶತಭಿಷ ನಕ್ಷತ್ರದಲ್ಲಿ ಯಾರು ಜನಿಸಿರ್ತಾರೆ, ಅಂಥವರಿಗೆ ಶೀಘ್ರವಾಗಿ ಅವರ ದೇಹದ ಮೇಲೆ ನಕಾರಾತ್ಮಕವಾದಂಥ ಶಕ್ತಿ ಪ್ರವೇಶವನ್ನು ಮಾಡಲಿಕ್ಕೆ ತುಂಬ ಸಮಯ ತಗೊಳ್ಳಲ್ಲ. ಮತ್ತು ಚಂದ್ರ ನಕ್ಷತ್ರವಾದಂತಹ ರೋಹಿಣಿ ನಕ್ಷತ್ರ, ಶ್ರವಣ ನಕ್ಷತ್ರ, ಹಸ್ತ ನಕ್ಷತ್ರ ಮತ್ತು ಶುಕ್ರ ನಕ್ಷತ್ರಗಳಾದಂತಹ ಪೂರ್ವಾಷಾಢ ನಕ್ಷತ್ರ, ಪುಬ್ಬ ನಕ್ಷತ್ರ, ಭರಣಿ ನಕ್ಷತ್ರ, ಈ ನಕ್ಷತ್ರದಲ್ಲಿ ಏನಾದರೂ ನೀವು ಜನಿಸಿದ್ದೀರ ಅಂತಂದರೆ ನಿಮಗೂ ಸಹ ಶೀಘ್ರವಾಗಿ ದೃಷ್ಟಿದೋಷ ಉಂಟಾಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ, ಬಾಲಗ್ರಹ ದೋಷಗಳು ಉಂಟಾಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ನಿಮ್ಮ ಮೇಲೆ ಯಾರೇ ಯಾವುದೇ ರೀತಿಯ ವಾಮಾಚಾರ ಪ್ರಯೋಗಗಳನ್ನು ಮಾಡದೆ ಶೀಘ್ರವಾಗಿ ಅವು ಫಲ ಕೊಡಲಿಕ್ಕೆ ಸಾಧ್ಯ ಇರ್ತದೆ. ಇಷ್ಟೇ ಅಲ್ಲದೆ ಜಾತಕ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ರೀತಿ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೋತಾ ಇದೆ ಅಂತಂದರೆ ನೀವು ಒಂದ್ಸರಿ ನಿಮ್ಮ ಜಾತಕನ ಚೆಕ್ ಮಾಡ್ಕೋಬೇಕು. ನಿಮ್ಮ ಜಾತಕ ಕುಂಡಲಿಯಲ್ಲಿ ಪ್ರೆಸೆಂಟ್ ಸಿಚುವೇಷನಲ್ಲಿ ರಾಹು ದಶೆ ಆಗಲಿ, ಕೇತು ದಶೆ ಆಗಲಿ, ಶನಿ ದಶೆ ಆಗಲಿ, ಸಾಡೆ ಸಾತಿ ಆಗಲಿ ನಡೀತಾ ಇದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ರಾಹು ದಶೆ ನಡಿಬೇಕಾದ್ರೆ, ಕೇತು ದಶೆ ನಡಿಬೇಕಾದ್ರೆ, ಶನಿ ದಶೆ ನಡಿಬೇಕಾದ್ರೆ ಅಂತರ ಕುಜರಾಹು ಶನಿ ಕೇತುಗಳ ದಶೆಗಳೇನಾದರೂ ನಡೀತಾ ಇದ್ದರೂ ಸಹ ಈ ರೀತಿ ಎಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳಿಕ್ಕೆ ಅವಕಾಶಗಳಿರ್ತವೆ. ಮತ್ತು ಈ ರೀತಿ ಎಲ್ಲ ನಕಾರಾತ್ಮಕವಾದಂಥ ಒಂದು ಶಕ್ತಿ ನಿಮ್ಮ ಸುತ್ತ ಫಾರ್ಮ್ ಆಗಿದೆ ಅಂತ ಏನಾದರೂ ನಿಮಗೆ ಫೀಲ್ ಆಗ್ತಾ ಇದೆ ಅಂದರೆ ಇದಕ್ಕೆ ಏನು ಪರಿಹಾರ ಮಾಡ್ಕೋಬೋದು ಗುರುಗಳೇ ಅಂತಂತಂದರೆ, ಕಂಟಿನ್ಯೂಸ್ ಆಗಿ ಒಂದು 21 ದಿವಸ ನಿಮ್ಮ ಮನೆಯ ಸಮೀಪದಲ್ಲೇ ಇರ್ತಕ್ಕಂತಹ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ತೆರಳಿ ಅಲ್ಲಿ ತುಳಸಿಯನ್ನು ಕೊಟ್ಟು ಅರ್ಚನೆಯನ್ನು ಮಾಡಿಸಿ ಗರ್ಭಗುಡಿಯ ಸುತ್ತಲೂ ಸಹ 21 ಪ್ರದಕ್ಷಿಣೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಬಾಡಿಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ನಿಧಾನಕ್ಕೆ ರಿಮೂವ್ ಆಗ್ತಾ ಹೋಗುತ್ತೆ. ಜೊತೆಗೆ ಯಾವುದಾದ್ರೂ ದೇವಿ ದೇವಾಲಯಗಳಿಗೆ ದರ್ಶನವನ್ನು ಕೊಟ್ಟು ಅಲ್ಲಿ ತಡೆ ಒಡಿಸ್ಕೊಳ್ಳೋದ್ರಿಂದನೂ ಸಹ, ದೃಷ್ಟಿಯನ್ನು ತೆಗೆಸ್ಕೊಳ್ಳೋದ್ರಿಂದನೂ ಸಹ ಕೆಂಪು ಮೆಣಸಿನಕಾಯಿ, ಉಪ್ಪು, ಅಂಚಿ ಕಡ್ಡಿ ಈ ರೀತಿಯ ವಸ್ತುಗಳಿಂದ ದೃಷ್ಟಿಯನ್ನು ತೆಗೆಸ್ಕೊಳ್ಳೋದ್ರಿಂದನೂ ಸಹ ನಿಮ್ಮ ಬಾಡಿಲಿ ಫಾರ್ಮ್ ಆಗಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ನಿಧಾನಕ್ಕೆ ರಿಮೂವ್ ಆಗ್ತಾ ಹೋಗುತ್ತೆ. ಇನ್ನೂ ವಿಶೇಷ ಅಂತಂತಂದರೆ ಯಾವುದಾದ್ರೂ ಒಂದು ಸಮುದ್ರ ಸ್ನಾನವನ್ನು ಮಾಡೋದ್ರಿಂದ, ನದಿ ಸ್ನಾನವನ್ನು ಮಾಡೋದ್ರಿಂದ, ತೀರ್ಥಕ್ಷೇತ್ರಗಳಿಗೆ ದರ್ಶನವನ್ನು ಕೊಡೋದ್ರಿಂದ, ವಿಶೇಷವಾಗಿ ನಿಮ್ಮ ಮನೆ ದೇವರ ದೇವಾಲಯಕ್ಕೆ ದರ್ಶನವನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ನದಿಯಲ್ಲೇನಾದರೂ ಶೀಘ್ರ ಸ್ನಾನ ಮಾಡಿ ಬಂದಿದ್ದೇ ಆದರೆ ಆವಾಗಲೂ ಸಹ ನಿಮ್ಮ ಬಾಡಿಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ರಿಮೂವ್ ಆಗ್ತಾ ಹೋಗುತ್ತೆ. ಇನ್ನು ಯಜ್ಞ ಯಾಗಾದಿಗಳನ್ನೇನಾದರೂ ನೀವು ಆಚರಿಸ್ತೀರಾ ಅಂತಂದರೆ ದುರ್ಗಾ ಹೋಮ, ರಾಹುಕೇತು ಶಾಂತಿ, ವಿಶೇಷವಾಗಿ ಅಘೋರಹಸ್ತ್ರ ಹೋಮ, ಸುದರ್ಶನ ಹೋಮ, ಈ ರೀತಿಯ ಶಾಂತಿ ಕಾರ್ಯಗಳನ್ನು ಮಾಡ್ಕೊಳ್ಳೋದ್ರಿಂದ, ನವಗ್ರಹ ಪೀಡಾ ಪರಿಹಾರ ಹೋಮವನ್ನು ಆಚರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಸಹ ನಿಮ್ಮ ಬಾಡಿ ಮೇಲೆ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ. ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಗುರುಗಳೇ ಅಂತಂದರೆ ಎವ್ರಿ ಡೇ ಮಾರ್ನಿಂಗ್ ಈವ್ನಿಂಗ್
ಹನುಮಾನ್ ಚಾಲೀಸನ್ನು 48 ದಿವಸ ಸತತವಾಗಿ ಮಾರ್ನಿಂಗ್ ಈವ್ನಿಂಗ್ ನೀವು ಹೇಳ್ಕೊಂಡಿದ್ದೇ ಆದರೆ, ಅದರಲ್ಲೂ ವಿಶೇಷವಾಗಿ ಸೂರ್ಯೋದಯ ಸೂರ್ಯಾಸ್ತದ ಸಂದರ್ಭದಲ್ಲೇನಾದರೂ ಹನುಮಾನ್ ಚಾಲೀಸನ್ನ ಕೇಳಿದ್ರು, ಹನುಮಾನ್ ಚಾಲೀಸನ್ನು ಹೇಳ್ಕೊಂಡ್ರೂ ಸಹ ನಿಮ್ಮ ಬಾಡಿ ಮೇಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ನಿಧಾನಕ್ಕೆ ರಿಮೂವ್ ಆಗ್ತಾ ಹೋಗುತ್ತೆ. ಹೀಗೆ ನೆಗೆಟಿವ್ ಎನರ್ಜಿ ಹೇಗೆ ಫಾರ್ಮ್ ಆಗುತ್ತೆ ಅಂತ ತಿಳ್ಕೊಂಡ್ರಿ, ಹೇಗೆ ರಿಮೂವ್ ಮಾಡ್ಕೊಳ್ತೀವಿ ಅಂತ ತಿಳ್ಕೊಂಡ್ರಿ, ನಿಮ್ಮ ಜಾತಕ ಕುಂಡಲಿ ಯಾವ ಯಾವ ನಕ್ಷತ್ರದಲ್ಲಿ ಜನಿಸಿದ್ರೆ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ ಅಂತ ಅರ್ಥವನ್ನು ಮಾಡ್ಕೊಂಡ್ರಿ, ಯಾವ ಯಾವ ಗ್ರಹಗಳ ಕಾಂಬಿನೇಷನ್ ಇದ್ದರೆ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಫಾರ್ಮ್ ಆಗುತ್ತೆ ಅಂತ ತಿಳ್ಕೊಂಡ್ರಿ. ಹೀಗೆ ಕಾರಣ ಏನು, ಪರಿಹಾರ ಏನು, ಈ ಎರಡೂ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಚಾರಗಳು ವೈಜ್ಞಾನಿಕವಾಗಿದೆ ಅಂತಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ವಿಚಾರಧಾರೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಮ್ಮ ವಿಡಿಯೋನ ವೀಕ್ಷಣೆಯನ್ನು ಮಾಡಿದಂತಹ, ವಿಚಾರಧಾರೆಗಳನ್ನು ತಿಳ್ಕೊಂಡಂತಹ ಎಲ್ಲ ಪ್ರಿಯ ಬಂಧುಗಳಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ಥ್ಯಾಂಕ್ ಯು.